15 ಇಯರ್ಸ್ ಅಕಾಡೆಮಿಕ್ ಇದನ್ನ ನೀವೆಲ್ಲ ಕಂಪ್ಲೀಟ್ ಮಾಡಿದಿರಿ. 15 ವರ್ಷಗಳ ಕಾಲ ನೀವು ಶೈಕ್ಷಣಿಕ ಜೀವನವನ್ನ ನೀವು ಪೂರೈಸಿದಿರಿ. ಇನ್ನು ಕ್ರೊನಾಲಜಿಕಲ್ ನಿಮಗೆ ದೈಹಿಕ ವಯಸ್ಸು 20-21 ವರ್ಷ ಇರುತ್ತೆ. ದಟ್ಸ್ ನಾಟ್ ನಮಗೆ ಅದು ಬೇಕಾಗಿಲ್ಲ. ನಮಗೆ ನಿಮ್ಮ ಈ 15 ಇಯರ್ಸ್ ಅಕಾಡೆಮಿಕ್ ಎಕ್ಸಲೆನ್ಸ್ ಇದೆ, ಅದರಲ್ಲಿ ಆಲ್ಮೋಸ್ಟ್ ನಿಮಗೆ ಈಚ್ ಡೇ ಈಚ್ ಕ್ಲಾಸ್ 6 ಟೀಚರ್ಸ್ ಇದ್ದಾರೆ. 15 ಆಗಲೇ 90 ಟೀಚರ್ಸ್ ಬಂದಿರ್ತಾರೆ. 90 ಟೀಚರ್ಸ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ 10 ಟಾಪ್ 10 ಟೀಚರ್ಸ್ ಅಂತ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಎಸ್ ಸರ್, ನಿಮ್ಮಲ್ಲಿ ಎಲ್ಲರಿಗೂ ಕೂಡ ನನ್ನೂ ಸೇರಿಸ್ಕೊಂಡು 15 ವರ್ಷಗಳ ನಮ್ಮ ವೃತ್ತಿ ಅಥವಾ ಶೈಕ್ಷಣಿಕ ಜೀವನದಲ್ಲಿ 90 ಜನ ಟೀಚರ್ಸ್ ನಾರ್ಮಲಿ ಬಂದಿರ್ತಾರೆ. ಇಲ್ಲ ಸರ್, ನಮ್ಮ ಪೇರೆಂಟ್ಸ್ ವಿಲೇಜ್ ಅಕೌಂಟೆಂಟ್ ಬೇರೆ ಇದ್ರು, ಎವ್ರಿ ಇಯರ್ ಟ್ರಾನ್ಸ್ಫರ್ ಇದ್ದಾರೆ, 90 ಟೀಚರ್ಸ್ ಇರ್ತಾರೆ. ಇಲ್ಲ ಸರ್, ರಾಜರಾಜೇಶ್ವರಿ ಕಾಲೇಜಲ್ಲಿ LKG ಇಂದ ಡಿಗ್ರಿವರೆಗೆ ಓದಿದಂತಿದ್ರೆ ಒಂದು 10 ಜನ ಅಥವಾ 15 ಜನ ಟೀಚರ್ಸ್ ಇರ್ತಾರೆ. ಇಲ್ಲ ಸರ್, ನಾವೆಲ್ಲ ಇದೇ ಸ್ಕೂಲು ಇದೇ ಇಲ್ಲಿದ್ದೀವಿ, ನಾವು ಇಲ್ಲೇ ಇರ್ತಕ್ಕಂಥವ್ರು, ಒಂದೇ ಸ್ಕೂಲಲ್ಲೇ ಇಲ್ಲಿಗೆ ಎಂಟ್ರಿ ಆಗಿದ್ದೀವಿ, ಎಕ್ಸಿಟ್ ಗ್ರಾಜುಯೇಷನ್ ಡೇ ಅಂತ ಇದ್ರೆ ಒಂದು ಟಾಪ್ 10 ಟೀಚರ್ಸ್ ಇರ್ತಾರೆ. ಟಾಪ್ 10 ಟೀಚರ್ಸ್ ಅಲ್ಲಿ ನಿಮ್ಮ ಮೇಲೆ ಡೆಫಿನೆಟ್ಲಿ 1 or 2 ಟೀಚರ್ಸ್ ಡೆಫಿನೆಟ್ಲಿ ದೇ ಇನ್ಫ್ಲುಯೆನ್ಸ್ ಯು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಇರ್ಬೋದು, ಕನ್ನಡ ಟೀಚರ್ ಇರ್ಬೋದು, ಇಂಗ್ಲಿಷ್ ಗ್ರಾಮರ್ ಕಲ್ಸ್ಕೊಟ್ಟಿರ್ತಕ್ಕಂಥ ಟೀಚರ್ ಇರ್ಬೋದು, ಲಾಸ್ಟ್ಲಿ ನಮಗೆ PE ಟೀಚರ್ ಇರ್ಬೋದು. ಒಂದಷ್ಟು 4-5 ಜನ ಅಂತೂ ನಮ್ಮ ಮೇಲೆ ಪ್ರಭಾವನ ಬೀರಿರ್ತಾರೆ. ಸೊ ನಮ್ಮ ಒಬ್ಬ ಗೈಡ್ ಇದ್ರು. ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ರು, ಮಧ್ಯರಾತ್ರಿಯಲ್ಲಿ ಅಜ್ಜಿ ಎದ್ದು ಒಂದೇಟು ಹೊಡೆದ್ರು ಕೂಡ ಮ್ಯಾಥಮೆಟಿಕ್ಸ್ ಟೀಚರ್ ನೆನಪಾಗಬೇಕು, ಇಲ್ಲ PE ಟೀಚರ್ ನೆನಪಾಗಬೇಕು, ಅವ್ರ ಹೆಸರನ್ನ ಹೇಳ್ಬೇಕು. ನಿಮ್ಮ ಬೆಸ್ಟ್ ಟೀಚರ್ ಅಂತಂದ್ರೆ ಎನಿ ಟೈಮ್ 24/7 ಯಾವಾಗ ಬೇಕಾದ್ರೂ ಹೇಳೋದಕ್ಕೆ ನಾವು ಸಿದ್ಧರಿರ್ಬೇಕಂತ ಹೇಳ್ಬಿಟ್ಟು ನಮ್ಮ ಗೈಡ್ ಒಬ್ಬರು ಹೇಳ್ತಾ ಇದ್ರು. ಅಂದ್ರೆ ಅಷ್ಟು ಪ್ರಭಾವಿತರಾಗಿರ್ಬೇಕು. ಸೊ ನಿಮ್ಮ ಗ್ರಾಜುಯೇಷನ್ ಡೇ ನಲ್ಲಿ ನಿಮ್ಮ ಟೀಚರ್ಸ್ ನಿಮ್ಮ ಲೈಫಲ್ಲಿ ಇನ್ನ 15 ಇಯರ್ಸ್ ಟೀಚರ್ಸ್ ಜೊತೆಲಿ ಈ ಗ್ರಾಜುಯೇಷನ್ ಟೀಚರ್ಸ್ ನಿಮ್ಮ ಮೇಲೆ ಪ್ರಭಾವನ ಬೀರುತ್ತಾರೆ. ನೋ ಡೌಟ್ ಅಟ್ ಆಲ್. ನಿಮಗೆ ಲಿಂಗನಗೌಡರು ಸರ್ ಅಂತೂ ನಿಮ್ಮೆಲ್ಲರಲ್ಲಿ ಕೂಡ ದಿ ಬೆಸ್ಟ್ ಟೀಚರ್ ಆಗಿ ನಿಮಗೆ ನಿಮ್ಮ ಕಣ್ಮುಂದೆ ಬಂದಿರ್ತಾರೆ. ನೀವು ಯಾರನ್ನೂ ಕೂಡ ರೋಲ್ ಮಾಡಲು ತಗೊಳ್ಬೇಕಲ್ಲ, ದಿ ಬೆಸ್ಟ್ ಪರ್ಸನ್ ಲಿಂಗನಗೌಡರು ಸರ್ ನೀವು ಒಂದಷ್ಟು ನಿಮ್ಮ ಲೈಫ್ ಇದರಲ್ಲಿ ನಿಮ್ಮ ಡಿಕ್ಷನರಿನಲ್ಲಿ ಬರೆದಿಟ್ಕೊಂಡ್ಬಿಟ್ರೆ ಅವ್ರ ಹೆಸರನ್ನ ಅವರ ಎಲ್ಲ ಡೀಟೇಲ್ಸ್ ತಗೊಂಡ್ಬಿಟ್ರೆ ನಿಮ್ಮ ಕಣ್ಮುಂದೆ ಬಂತಂದ್ರೆ ನಿಮಗೆ ಒಂದಷ್ಟು ಇವತ್ತು ಗ್ರಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡೋದು ಕೂಡ ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ಟೀಚರ್ಸ್ ಇದ್ದಾರೆ. ಇನ್ನು ದ ಪೇರೆಂಟ್ಸ್ ನೋಡಿ, ನಮಗೆ ಇಡೀ ಎಂಟೈರ್ ವರ್ಲ್ಡ್ ಅಲ್ಲಿ ನಮಗೆ ಇಬ್ಬರು ನಮ್ಮನ್ನ ಕಾಯೋರು, ಹರ ಮುನಿದವರು ಗುರು ಕಾಯೋರಂತೆ ಎಲ್ಲ ಗಾದೆ ಗೊತ್ತಿದೆ. ನಮಗೆ ದೇವರು ಮುನ್ಸ್ಕೊಂಡ್ರು ಕೂಡ ನಮಗೆ ಗುರುಗಳು ಪೇರೆಂಟ್ಸ್ಗಳು ನಮಗೆ ದಾರಿಯನ್ನ ತೋರಿಸ್ತಾರೆ. ನೋಡಿ, ನಮ್ಮ ಪೇರೆಂಟ್ಸ್ ಎಷ್ಟೋ ಜನ, ನಾನು ಮೊನ್ನೆ ಯಾವುದೋ ಈಗ ಹೇಳ್ಬೇಕಾದ್ರೆ ಒಂದು ಆಟೋದಲ್ಲಿ ಹೋಗ್ಬೇಕು ಹೇಳ್ತಿದ್ದೆ, ಪೇರೆಂಟ್ಸ್ ಸ್ಯಾಕ್ರಿಫೈಸ್ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಆಟೋ ಓಡಿಸ್ತಕ್ಕಂಥ ವ್ಯಕ್ತಿ ನನಗೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಜಾಸ್ತಿ ಟೈಮ್ ಆಟೋ ಓಡಿಸ್ತಿದ್ದೀನಿ, 15 hours ಆಟೋ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು, ಬಿಕಾಸ್ ಆಫ್ ದೇರ್ ಚಿಲ್ಡ್ರನ್ಸ್ ಎಜುಕೇಶನ್. ಸೊ ಹಾಗಾಗಿ ಪೇರೆಂಟ್ಸ್ ಇದೆಯಲ್ಲ, ಅದು ಇಟ್ಸ್ ವೆರಿ, ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಆ ಪೇರೆಂಟ್ಸ್ಗೆ ಹೆಸರು ತರ್ತಕ್ಕಂಥ ಕೆಲಸವನ್ನ ಆಲ್ಮೋಸ್ಟ್ ಬಹಳಷ್ಟು ಪೇರೆಂಟ್ಸ್ ಇಲ್ಲಿ ಬಂದಿದ್ದಾರೆ. ಸೊ ಪೇರೆಂಟ್ಸ್ಗೆ ಎಷ್ಟು ನೀವೆಲ್ಲ ಈ ಡ್ರೆಸ್ಸು, ನಿಮ್ಮ ತಲೆಗೆ ಒಂದು ಪೇಟ, ನಿಮ್ಮ ಕಾನ್ಸಿಯಸ್ಸು, ನಿಮ್ಮ ಡಿಗ್ನಿಟಿ, ನಿಮ್ಮ ಇದು ನೋಡಿದ್ರೆ ಅವ್ರಿಗೆ ನನ್ನ ಮಗಳು ಎಷ್ಟು ಚಂದ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಯಲಿ ಈ ದಿನಗಳನ್ನ ಅವ್ರು ಇದರಲ್ಲಿ ಬರೆದಿಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಬ್ರೇಕ್ಸ್ ಒಂದು ಅವರೆಲ್ಲ ಎಲ್ಲ ಏನು ಮಕ್ಕಳಿದ್ದೀರಲ್ಲ, ನಿಮ್ಮ ಪೇರೆಂಟ್ಸ್ಗಳನ್ನ ದಯವಿಟ್ಟು ನಮ್ಮನ್ನೇ ಯಾವುದೋ ಒಂದು ಇದರಲ್ಲಿ ಹೇಳ್ಬೇಕಾದ್ರೆ ಒಂದು ಸ್ಕಿಲ್ ಇದನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ಇದರಲ್ಲಿ ಕರಿಕ್ಯುಲಮ್ ಅಲ್ಲಿ ಪೇರೆಂಟ್ಸ್ ಹೌ ಟು ಟ್ಯಾಕಲ್ ವಿತ್ ಪೇರೆಂಟ್ಸ್, ಹೌ ಟು ಕೇರ್ ವಿತ್ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಪೋನೆಂಟ್ ತರಬೇಕಂತ ಹೇಳ್ಬಿಟ್ಟು ಇತ್ತೀಚೆಗೆ ಹೇಳಿ ಬರ್ತೇನೆ. ಪೇರೆಂಟ್ಸ್ ಅಂಡ್ ಕಿಡ್ಸ್ ನಮ್ಮ ದೇಶದಲ್ಲಿ ಎಲ್ಲ ಆಗ್ತೇನೆ, ವಯಸ್ಸಾಗಿರೋರನ್ನ ಮತ್ತು ಸಣ್ಣ ಮಕ್ಕಳನ್ನ ಹೇಗೆ ನೋಡ್ಬೇಕು ಅನ್ನೋದಕ್ಕೆ ಒಂದು ಸಿಲೆಬಸ್ ಅನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಮೊನ್ನೆ CM ಅವರು ನಮ್ಮೆಲ್ಲ ಕರೆದು ಹೇಳಿದ್ದಾರೆ. ಸೊ ಹಾಗಾಗಿ ಪೇರೆಂಟ್ಸ್ ಅನ್ನ ಚೆನ್ನಾಗಿ ನೋಡ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಪೇರೆಂಟ್ಸ್ಗೆ ಹೆಸರು ತರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಕಿವಿ ಮಾತನ್ನು ಕೂಡ ಹೇಳ್ತೀನಿ. ಇನ್ನು ಕೊನೆಯದಾಗಿ ಎಲ್ಲರಿಗೂ ನಮಸ್ಕಾರ. ದಿವಸ ನಮ್ಮ ಮಹಾವಿದ್ಯಾಲಯದ ಇತಿಹಾಸದಲ್ಲಿ ಮರೆಯಲಾರದ ಒಂದು ದಿವಸ. ಯಾಕಂತೇಳಿದ್ರೆ ನಾವು ಈಗಾಗಲೇ ಸುಮಾರು 25-30 ವರ್ಷಗಳಿಂದ ಅನೇಕ ಪದವೀಧರರನ್ನು ನಾವು ಹೊರಗಡೆ ಕಳಿಸಿದ್ದೇವೆ. ಆದರೆ ಈ ಗ್ರಾಜುಯೇಷನ್ ಡೇ ಮಾಡಿದ್ದಿಲ್ಲ. ಇವತ್ತು ಈ ಒಂದು ಸಮಾರಂಭಕ್ಕೆ ನಮ್ಮ ಆತ್ಮೀಯರು ಪ್ರತಿಭಾನ್ವಿತರು ಆದಂಥ
ದಾವಣಗೆರೆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ವೆಂಕಟೇಶ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಮಾತುಗಳನ್ನು ನಿಮಗೆ ಆಡಿ ಅನೇಕ ಉಪಯುಕ್ತವಾದಂಥ ಬೋಧನೆಯನ್ನು ನಿಮಗೆ ಮಾಡಿದ್ದಾರೆ. ಅವರು ತಾವು ಮೊದಲನೇ ಕಲಿಸಿದಾಗ ಅವರು ಒಂದು ಟೀನ್ ಆಫ್ ಸ್ಟಡೀಸ್ ಇದ್ದರು. ಈಗ ವೈಸ್ ಚಾನ್ಸಲರ್ ಆಗಿ ಬಂದಿರೋದು ನಮಗೆಲ್ಲ ಭಾಳ ಸಂತೋಷ ಯಾಕಂದರೆ ಇವತ್ತಿನ ವಿಶ್ವವಿದ್ಯಾನಿಲಯಗಳಲ್ಲಿ ಇಂಥ ಪ್ರತಿಭಾನ್ವಿತರ ಒಂದು ಕೊರತೆ ಇತ್ತೇನೋ ಅಂತ ಅನಿಸುತ್ತೆ. ಈಗ ಅವರು ವೆಂಕಟೇಶ್ ಸಾಹೇಬರು ಬಂದಮೇಲೆ ಆ ಕೊರತೆ ನೀಗಿದೆ. ಆ ವಿಶ್ವವಿದ್ಯಾಲಯ ಅವರ ಅಧಿಕಾರಾವಧಿಯಲ್ಲಿ ಹೆಚ್ಚು ಹೆಚ್ಚು ಉನ್ನತವಾಗಿ ಉನ್ನತೀಕರಣವಾಗಿ ಬೆಳೆದು ಈ ರಾಷ್ಟ್ರದಲ್ಲಿ ಒಂದು ಮಾದರಿಯ ವಿಶ್ವವಿದ್ಯಾಲಯ ನಿಮ್ಮ ಕನ್ನಡದಲ್ಲಿ ಆಗಿದೆ ಅಂತೇಳಿ ನಾನು ದೇವರಲ್ಲಿ ಭಾವಿಸ್ತೇನೆ. ದೇವರ ಆ ಶಕ್ತಿಯನ್ನು ನಿಮಗೆ ನೀಡಲಿ ಅಂತೇಳಿ ನಾನು ದೇವರಲ್ಲೇ ಬೇಡ್ಕೊಳ್ತೇನೆ. ನಾನು ಈ ಗೌನ್ ಹಾಕಿ ಇಲ್ಲಿ ಬಂದಾಗ ನನಗೆ ಸುಮಾರು 50 ವರ್ಷಗಳ ಹಿಂದಿನ ಘಟನೆ ನೆನಪಾಯಿತು. ಯಾಕಂದರೆ ನಾನು MSc ಪದವಿ ಪಡೆದಿದ್ದು 76ರಲ್ಲಿ 1976. ಅವಾಗ ನಾನು ಇದರಿಂದ ಗೌನಾಗಿ ಅವಾಗ ಕೂಡ ಈ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಮೆರವಣಿಗೆಯಲ್ಲಿ ಪದವೀಧರ ಸಮಾರಂಭಕ್ಕೆ ಹೋಗ್ತಾಯಿದ್ವಿ. ಅವಾಗೆಲ್ಲ ಎಜುಕೇಷನ್ ಮಿನಿಸ್ಟ್ರು, ಗವರ್ನರ್ಸು, ಬಹಳ ಯುವಾನ್ವಿತ ಮೇಧಾವಿಗಳನ್ನ ಒಂದು ಕಾನ್ವೊಕೇಶನಲ್ಲಿ ಗೆಸ್ಟಾಗಿ ಕಳಿಸ್ತಿದ್ರು. ಅವಾಗ ಈಗ ಅಂಥ ಒಂದು ವೈಭವ ಇಲ್ಲ, ಸುಮ್ಮನೆ ಏನೋ ಮಾಡ್ತಾರೆ. ಆದರೆ ಅವಾಗಿನ ಕಾನ್ವೊಕೇಶನ್ ಅಂದರೆ ಅದೊಂದು ಏನಂತ ನೀವು ವಿದ್ಯಾಜಾತ್ರೆ ಒಂದು ಜಾತ್ರೆ ಟೈಪ್ ಆಗ್ತಿತ್ತು. ಅವಾಗ ಬಹಳ ಒಂದು ಸಂತೋಷ ಪಡ್ತಾಯಿದ್ವಿ. ಇವಾಗ ಸಾಹೇಬರು ಹೇಳ್ತಾ ಇದ್ರಲ್ಲ, ಗುರುವಿನ ಸ್ಥಾನ ದೊಡ್ಡದು ಅಂತೇಳಿ. ನನಗೆ MScಯಲ್ಲಿ ಮುಗಿಕೆಯನ್ನು ಕಲಿಸಿದಂಥವರು ಈಗಲೂ ಹೆಡ್ ಡಿಪಾರ್ಟ್ಮೆಂಟ್ ಡಾಕ್ಟರ್ MS ಸದಾಶಿವಯ್ಯ ಅಂತ. ಅವರು ಗ್ಲಾಸ್ಗೋ ವಿಶ್ವವಿದ್ಯಾನಿಲಯ ಮತ್ತು ಲಂಡನ್ ವಿಶ್ವವಿದ್ಯಾನಿಲಯ ಡಬಲ್ PhD ಆಗಿ ನಮ್ಮಲ್ಲಿ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿ ಇದ್ದರು. ಅವರು ಹಿಂದಿನ ಒಂದು ಪರಂಪರೆ ಹೇಗಿತ್ತು, ಹಿಂದಿನ ಪ್ರೊಫೆಸರ್ಸ್ ಹೇಗಿದ್ರು ಅಂದರೆ ಅವ್ರ ವಿದ್ವತ್ತು ಹೇಗಿತ್ತಂದರೆ ಅವರು ಪುಂಖಾನುಪುಂಖವಾಗಿ ಬೋಧನೆ ಮಾಡ್ತಿದ್ರು. ಶಬ್ದಕ್ಕಾಗಿ ತಡ್ಕಾಡ್ತಾ ಇದ್ದಿಲ್ಲ ಅವರು. ನಿರರ್ಗಳವಾಗಿ ಅಂಥ ಒಂದು ಪಾಂಡಿತ್ಯ ಇದ್ರೆ ಮಾತ್ರ ಆ ಥರ ನಿರರ್ಗಳವಾಗಿ ಮಾತಾಡಲಿಕ್ಕೆ ಬರ್ತದೆ. ಅವರಲ್ಲಿ ಒಂದು ಇದಿತ್ತು, ಆಲ್ಬಮ್ ಇತ್ತು. ನಾವೆಲ್ಲ ಹೀಗೆ MSc ಪಾಸಾಗಿ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಫೋಟೋಗಳನ್ನು ಅವರು ಕಲೆಕ್ಟ್ ಮಾಡ್ತಿದ್ರು. ಕಲೆಕ್ಟ್ ಮಾಡಿ ಆ ಆಲ್ಬಮ್ನಲ್ಲಿ ಹಚ್ತಿದ್ರು. ಇಂಥ ವರ್ಷ 76 ಬ್ಯಾಚು, ಇವರು ನಮ್ಮ ವಿದ್ಯಾರ್ಥಿಗಳಾಗಿದ್ದರು ಅಂತೇಳಿ ಒಂದು ಫೋಟೋ ಹಚ್ಕೊಂಡು ಆಲ್ಬಮ್ ಇಟ್ಕೊಂಡ್ರು. ನಾನು ಕೇಳಿದೆ, ಸರ್ ನೀವು ಯಾಕೆ ಮಾಡ್ತೀರಿ, ಫೋಟೋ ಯಾಕೆ ಹಂಚ್ಕೊಳ್ತೀರಿ ಅಂತ. ನೋಡಪ್ಪ, ಈಗ ನೀವು ನನ್ನ ವಿದ್ಯಾರ್ಥಿಗಳು, ನಾಳೆ ನೀವು ಏನೇನಾಗ್ತಾರೋ ನನಗೆ ಗೊತ್ತಿಲ್ಲ. ಏನು ರಾಜಕಾರಣಿ, ದೊಡ್ಡ ರಾಜಕಾರಣಿ ಆಗ್ತಿರೋ, ಸೈಂಟಿಸ್ಟ್ ಆಗ್ತಿರೋ, ಚೀಫ್ ಮಿನಿಸ್ಟರ್ ಆಗ್ತಿರೋ, ಮಿನಿಸ್ಟರ್ ಆಗ್ತಿರೋ, ದೊಡ್ಡ ಹುದ್ದೆದಾಗ ಹೋಗ್ತೀರಿ. ಯಾವತ್ತೂ ಒಂದು ದಿವಸ ನನ್ನ ಹತ್ರ ಭೇಟಿ ಆಗ್ತೀನಿ. ಅವಾಗ ನಾನೇನು ಮಾಡಿದೆ ಅಂದರೆ, ನೀವು ಸ್ವಲ್ಪ ಬ್ಯಾಚು 70 ತೆಗಿತೀನಿ, ತೆಗೆದು ನಿಮ್ಮ ಹತ್ರ ಫೋಟೋ ಇಡ್ತೀನಿ. ಅವಾಗ ನೀವು ಎಷ್ಟೇ ದೊಡ್ಡವರಾದರೂ ಸಹಿತ ನನ್ನಿದ್ರಿಗೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟೇ ಕಾಣ್ತೀನಿ. ಅದಕ್ಕೋಸ್ಕರವಾಗಿ ನಾನು ನಿಮ್ಮೆಲ್ಲರ ಫೋಟೋಗಳನ್ನು ನಾನು ಸಂಗ್ರಹ ಮಾಡ್ತೀನಿ ಅಂತ ಒಂದು ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಹಾಗೆ ನೀವು ಸರ್ ಹೇಳ್ತಾ ಇದ್ರು, ಈಗ it is graduation day. It is not the end of your education. It is the start of your education. ವಿದ್ಯಾರ್ಥಿಗಳಿಗೆ, ಪ್ರೊಫೆಸರ್ಗಳಿಗೆ ಎಂದೂ ಕೊನೆ ಇಲ್ಲ ಅಭ್ಯಾಸ. ಅವರು ಉಸಿರಿರೋವರೆಗೆ ಅಭ್ಯಾಸ ಮಾಡ್ತಾನೇ ಇರ್ಬೋದು. ತಿಳ್ಕೊಳ್ತಕ್ಕಂಥದ್ದು ಇದು ದೊಡ್ಡದಾದಂಥ ಅಪಾರವಾದಂಥ ಸಾಗರ. ಎಷ್ಟು ಓದಿದ್ರು ಕಡಿಮೆ. ಅದಕ್ಕಾಗಿ ನೀವೆಲ್ಲ ಈಗ ಸರ್ ಹೇಳಿದರು, ಅನೇಕ ಅವಕಾಶಗಳಿದಾವ. BCom ಓದಿದ ಮೇಲೆ ಇಷ್ಟರಲ್ಲೇ ನೀವು ಅದಕ್ಕೆ ತಯಾರಿ ಮಾಡ್ಕೋಬೇಕು. ಹೆಚ್ಚು ತಯಾರಿ ಮಾಡ್ಕೊಂಡಿರೋದು ಈಗ ಅಲ್ಲಿ CA
ಲಕ್ಷಾಂತರ CAಗಳ ಕೊರತೆ ಇದೆ ಇವತ್ತು ಈ ದೇಶದಲ್ಲಿ. ನಾವು ಈಗ ಇನ್ಕಮ್ ಟ್ಯಾಕ್ಸ್ ನಾವು ಸಬ್ಮಿಟ್ ಮಾಡೋ ಮುಂದೆ ಕೆಲವೊಂದು ಲಿಮಿಟ್ ಅದಾವೆ. ಆ ಲಿಮಿಟ್ ಪಾಸ್ ಆಗಿಬಿಟ್ರೆ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಸಲಹೆಬೇಕು. ಅದಕ್ಕೋಸ್ಕರವಾಗಿ BA BCom ಆದಂಥವ್ರು ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಇನ್ನೂ ಹೆಚ್ಚಿನ ವ್ಯಾಸಂಗ ಮಾಡಿರಿ. ಇವತ್ತು ಸೋಷಿಯಲ್ ಸೈನ್ಸ್ ಇವರು ಕೂಡ ಭಾಳ ಡಿಮಾಂಡ್ ಇದೆ. ಇವತ್ತು ಸೋಷಿಯಲ್ ಸೈನ್ಸಸ್ಸು, ಎಕನಾಮಿಕ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸು, ಕನ್ನಡ, ಲಿಟ್ರೇಚರು, ಈಗೆಲ್ಲಕ್ಕೂ ದೊಡ್ಡ ದೊಡ್ಡ ಒಂದು ಅವಕಾಶಗಳಿದ್ದಾವೆ. ಆದರೆ ಮಾಡಬೇಕಾಗಿದ್ದಷ್ಟೇ ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ನೀವು ಅಭ್ಯಾಸ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನೀವು ತಯಾರಾಗಬೇಕು. ಅದು ಕೂಡ ನಮ್ಮಲ್ಲಿ ಅವಕಾಶ ಇದೆ ಸರ್. ದೇಶಪಾಂಡೆ ಫೌಂಡೇಶನ್ ಅಂತೇಳಿ ನಮ್ಮಲ್ಲಿ ಫೌಂಡೇಶನ್ ಅವರು ಇಲ್ಲಿ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹುಡುಗರನ್ನು ತಯಾರು ಮಾಡ್ತಾರೆ. ಬ್ಯಾಂಕಿಂಗ್ ಕೋಚಿಂಗ್ ಆಗಿರ್ಬೋದು, IAS, IPS ಯಾವ ರೀತಿ ತಯಾರಾಗಬೇಕಂತೀವಿ. ಅದು ಕೂಡ ನಮ್ಮಲ್ಲಿ ಆ ಸೌಲಭ್ಯ ಕೂಡ ಇದೆ. ಈಗಾಗಲೇ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ ನಾವು. ಆದರೆ ನೀವು ಪರಿಶ್ರಮ ಪಟ್ಟು ಓದಿ ನೀವು ವಿದ್ಯೆ ಕಲಿಸಿದಂಥ ಗುರುಗಳಿಗೆ, ನೀವು ಕಲಿತಂಥ ವಿದ್ಯಾಸಂಸ್ಥೆಗೆ, ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಗೌರವವನ್ನು ತರ್ತೀರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಮಾತುಗಳನ್ನು ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಪ್ರಾಂಶುಪಾಲರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.